ನಮಸ್ಕಾರ. ನೋಡಿ, ಎರಡೂ ಕ್ಷೇತ್ರದಲ್ಲೂ ಕೂಡ ಬಿಜೆಪಿಯ ಅಲೆ ಬಹಳಷ್ಟು ಜೋರಾಗಿದೆ. ಎರಡೂ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಅಲ್ಲಿಯ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇರುವಂತ ಮಾಹಿತಿ. ಯಾಕೆ ಹೇಗೆ ಸಾಧ್ಯ? ಯಾಕಂದ್ರೆ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ದಾವಣಗೆರೆ ದಕ್ಷಿಣನೂ ಕಾಂಗ್ರೆಸ್ಸೇ, ಬಾಗಲಕೋಟೆನೂ ಕಾಂಗ್ರೆಸ್ಸೇ. ಈ ಕಡೆ HY ಮೇಟಿ, ಈ ಕಡೆ ಶಾಮನೂರು ಶಿವಶಂಕರಪ್ಪ ಅವರು. ಈಗ ಅದೆಂಗೆ ಸಾಧ್ಯ? ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆಯಲ್ಲ, ಜನ ಏನಾದರೂ ಗ್ಯಾರಂಟಿಗಳನ್ನ ಕೈ ಬಿಟ್ಟು ಬಿಡ್ತಾರಾ? ಗ್ಯಾರಂಟಿಗಳಿಂದ ಬೇಸರ ಆಗ್ಬಿಟ್ಟಿದ್ದಾರಾ? ಹಾಗಾದ್ರೆ ಕಾಂಗ್ರೆಸ್ಸು ಎಲ್ಲಿ ಡೌನ್ ಆಗ್ತಾ ಇದೆ? ಎಲ್ಲಿ ಕಾಂಗ್ರೆಸ್ಸು ಮೈನಸ್ ಆಯ್ತು? ಎರಡೂ ಕ್ಷೇತ್ರದಲ್ಲೂ ಜನ ಬಿಜೆಪಿಗೆ ಜೈ ಜೈ ಅಂತಾರೆ ಅಂತ ಹೇಳಿದ್ರೆ ಏನಾಗಿರಬಹುದು? ಬಿಜೆಪಿಯಲ್ಲಿ ಯಾವ ರೀತಿ ಮ್ಯಾಜಿಕ್ ಮಾಡಿರಬಹುದು? ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಮೊದಲಿಗೆ ಈ ಬೈ ಎಲೆಕ್ಷನ್ ಡೇಟ್ ಅನೌನ್ಸ್ ಆದಮೇಲೆ ಟಿಕೆಟ್ ಯಾರಿಗೆ ಅನ್ನುವಂತಹ ವಿಚಾರ ಒಂದಷ್ಟು ಚರ್ಚೆಗಳಾಯಿತು. ನಾವು ಮೊದಲಿಗೆ ಬಾಗಲಕೋಟೆ ವಿಚಾರಕ್ಕೆ ಬರೋದಾದ್ರೆ, ಅಲ್ಲಿ ಒಂದಷ್ಟು ಟಿಕೆಟ್ ಆಕಾಂಕ್ಷಿಗಳಿದ್ರು. ವೀಣಾ ಕಾಶಪ್ಪನವರು, ಮತ್ತೆ ಕೀರ್ತಿ ಅಂತ ಇನ್ನೊಬ್ರು ಯಾರೋ, ಮತ್ತೆ ಇನ್ನು ಬೇಕಾದಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳಿದ್ರು, ನಮಗೆ ಟಿಕೆಟ್ ಕೊಡ್ಲಿ ಅಂತ ಹೇಳಿ. ಆದರೆ ಒಂದಷ್ಟು ಜನ ಹೇಳ್ತಾರೆ, HY ಮೇಟಿ ಅವರ ಕುಟುಂಬಸ್ಥರಿಗೆ ಕೊಡೋದಾದ್ರೆ ನಮ್ದೇನು ತಕರಾರಿಲ್ಲ, ಬೇರೆಯವ್ರಿಗೆ ಕೊಡೋದಾದ್ರೆ ನಮಗಿರ್ಲಿ ಅಂತ ಹೇಳಿ. ಬಟ್ ಮೇಟಿ ಕುಟುಂಬಸ್ಥರಿಗೆ ಕೊಡೋದಕ್ಕೆ ಅವರ ಕುಟುಂಬದಲ್ಲೇ ಮೊದಲಿಗೆ ಸಾಕಷ್ಟು ಅಪಸ್ವರಗಳು ಕೇಳಬಂತು. ಹಿರಿಯ ಮಗಂಗೆ ಕೊಡೋದ, ಕಿರಿ ಮಗನಿಗೆ ಕೊಡೋದ, ಅಥವಾ ಮೇಟಿಯವರ ಮಗಳಿಗೆ ಕೊಡೋದ ಅಂತ ಹೇಳಿ. ಕೊನೆಗೆ ನಮ್ಮಲ್ಲಿ ಯಾವುದೇ ರೀತಿಯ ಜಗಳಗಳಿಲ್ಲ, ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ, ಅಣ್ಣನ ಪರನ ತಮ್ಮನ ಪರನ ನಾನು ಕೂಡ ಕ್ಯಾಂಪೇನ್ ಮಾಡ್ತೀನಿ ಅಂತ ಹೇಳಿ ಮೇಟಿಯವರ ಮಗಳು ಕೂಡ ಹೇಳಿದ್ರು. ಆದರೆ ಇದೆಲ್ಲವೂ ಕೂಡ ಮೇಲ್ನೋಟಕ್ಕ ಅನ್ನುವಂತಹ ಅನುಮಾನಗಳು ಶುರುವಾಯಿತು. ಅದೆಲ್ಲದರ ನಡುವೆ ಕಾಂಗ್ರೆಸ್ಸು ಸತ್ತವರ ಕುಟುಂಬಕ್ಕೆ ಟಿಕೆಟ್ ಕೊಡುವುದಾದ್ರೆ ಅಹಿಂದ ನಾಯಕರು ಸಿದ್ದರಾಮಯ್ಯ ಅವರು, ಕಾಂಗ್ರೆಸ್ಸು ಅಹಿಂದ ಪರ ಪಕ್ಷ ಅಂತ ಹೇಳಿ ಅಲ್ಲಿ ಬೇರೆ ಯಾರೂ ಕೂಡ ಇಲ್ವಾ? ಇದು ಬಾಗಲಕೋಟೆ ವಿಚಾರ. ಈ ಟಿಕೆಟ್ ವಿಚಾರದಲ್ಲೇ ಫಸ್ಟು ಸೋತಿದ್ದು ಕಾಂಗ್ರೆಸ್ಸು. ಯಾಕೆ ಅಂತ ಹೇಳಿದ್ರೆ, ಇದೇ ದಾವಣಗೆರೆ, ನಾವೀಗ ಬಾಗಲಕೋಟೆಯಿಂದ ದಾವಣಗೆರೆ ವಿಚಾರಕ್ಕೆ ಬರೋದಾದ್ರೆ, ದಾವಣಗೆರೆಯಲ್ಲಿ ಬಿಜೆಪಿ ಟಿಕೆಟ್ ಕೊಟ್ಟಿರೋದು ಒಬ್ಬ ಅಹಿಂದ ಕಾರ್ಯಕರ್ತನಿಗೆ. ಯಾರು? ಶ್ರೀನಿವಾಸ್ ದಾಸಕರಿಯಪ್ಪ. ಇವರು ಒಬ್ಬ ಅಹಿಂದ ನಾಯಕರಾಗಿದ್ದಾರೆ, ಕಾರ್ಯಕರ್ತರಾಗಿದ್ದಾರೆ. ಈ ದಾವಣಗೆರೆಯಲ್ಲಿ ಬಿಜೆಪಿ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಕೊಡ್ತಲ್ಲ, ಅಲ್ಲಿ ಗೆದ್ಕೊಳ್ತು. ಯಾಕೆ ಅಂತ ಹೇಳಿದ್ರೆ, ದಲಿತರಿಗೆ ಟಿಕೆಟ್ ಕೊಟ್ಟಿರೋದು ಬಿಜೆಪಿ. ಒಬ್ಬ ದಲಿತ ನಾಯಕರಾಗಿದ್ದಾರೆ ಶ್ರೀನಿವಾಸ್ ದಾಸಕರಿಯಪ್ಪ ಅವರು. ದಲಿತರ ಪಕ್ಷ, ಅಹಿಂದ ನಾಯಕರಾದಂತಹ ಸಿದ್ದರಾಮಯ್ಯ ಅವರು ಯಾಕೆ ಅಹಿಂದರಿಗೆ ಟಿಕೆಟ್ ಕೊಡಲಿಲ್ಲ? ಅಹಿಂದ ನಾಯಕರುಗಳಿಗೆ, ಮುಖಂಡರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಇದೇ ಜಮೀರ್ ಅವರು ಮೊದಲಿಗೆ ದಾವಣಗೆರೆಗೆ ಕಾಲಿಡ್ತಾರೆ. ಆಗ ಒಳ್ಳೆ ರೀತಿಯಲ್ಲಿ ಮರ್ಯಾದೆ ಕೊಟ್ರ ಜಮೀರ್ ಅವರಿಗೆ? ಇಲ್ಲ. SS ಮಲ್ಲಿಕಾರ್ಜುನ್ ಅವರು ಯಾವ ರೀತಿ ಅಂದರೆ, ಇಡೀ ದಾವಣಗೆರೆ ನಮ್ದೇನೆ, ದಾವಣಗೆರೆಯಲ್ಲಿ ಇರುವಂತಹ ಬೆಣ್ಣೆ ಎಲ್ಲವೂ ನಮಗೇ ಬೇಕು ಅನ್ನೋ ರೀತಿಯಲ್ಲಿ ಏಕವಚನದಲ್ಲಿ ಮಾತಾಡ್ಬಿಟ್ಟು ಜಮೀರ್ ಅವ್ರನ್ನ ಕಳಿಸ್ತಾರೆ. ಇವತ್ತಿಗೂ ಜಮೀರ್ ಅವರು ಪ್ರಚಾರಕ್ಕೆ ಬಂದಿಲ್ಲ. ಇದೇ ಕಾರಣಕ್ಕೋಸ್ಕರ ಟಿಕೆಟ್ ಕೊಡುವಂತಹ ವಿಚಾರದಲ್ಲಿ ಎರಡೂ ಕಡೆನೂ ಕೂಡ ಕಾಂಗ್ರೆಸ್ಸು ಮೊದಲಿಗೆ ಎಡವತ್ತೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಓಪನ್ ಆಗಿ ಹೇಳ್ತಾರೆ, ಇದು ತಲತಲಾಂತರಗಳಿಂದ ಬಂದಿರೋದು ಕಾಂಗ್ರೆಸ್ನ ಸಂಸ್ಕೃತಿ. ಕುಟುಂಬದಲ್ಲಿ ಯಾರಾದರೂ ಸತ್ತರೆ ಅವ್ರ ಮಗನೋ, ಮೊಮ್ಮಗನೋ, ಸೊಸೆನೋ, ಅಳಿಯನೋ ಯಾರೋ ಅವರಿಗೆ ಟಿಕೆಟ್ ಕೊಡುವಂತಹ ಸಂಸ್ಕೃತಿ. ಇಲ್ಲಿ ಮೊದಲಿಗೆ ಕಾಂಗ್ರೆಸ್ಸು ಎಡವೋದು. ನೋಡಿ, ಎರಡೂ ಪಕ್ಷಗಳು ಕೂಡ ಇಲ್ಲಿ ಅಹಿಂದ ಮತಗಳ ಮೇಲೇನೆ ಕಣ್ಣಿಟ್ಟಿರೋದು. ಕಾಂಗ್ರೆಸ್ಸು ಕೂಡ ಅಷ್ಟೇನೆ, ಬಿಜೆಪಿ ಕೂಡ ಅಷ್ಟೇನೆ. ಬಿಜೆಪಿ ಕಳೆದ ಬಾರಿ ಆದಂತಹ ತಪ್ಪುಗಳನ್ನು ಈ ಬಾರಿ ಏನೆಲ್ಲ ಕಳೆದ ಬಾರಿ ಮೈನಸ್ ಮಾಡ್ಕೊಳ್ತೋ, ಯಾಕಂದ್ರೆ ಎರಡೂ ಕ್ಷೇತ್ರದಲ್ಲೂ ಕಡಿಮೆ ಅಂತರದಲ್ಲೇ ಸೋತಿರೋದು. ಸೊ ಆ ತಪ್ಪು ಆಗಬಾರ್ದು. ಅದೊಂದಾದ್ರೆ, ಈ ಬಾರಿ ಬಿಜೆಪಿಗೆ JDSನ ಬೆಂಬಲ, JDS ಕೂಡ ಬೆಂಬಲ ಕೊಡ್ತಾ ಇರೋದ್ರಿಂದ ಇದು ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಬಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎರಡೂ ಕಡೆನೂ ಕೂಡ ಕ್ಯಾಂಡಿಡೇಟ್ಸ್ ಇದ್ರು JDS ಇಂದ. ಸೊ ಆ ಓಟ್ಗಳು ಖಂಡಿತ ಬರುತ್ತೆ. ಅದರ ಜೊತೆಗೆ JDS ಕಾರ್ಯಕರ್ತರುಗಳು ಬಿಜೆಪಿ ಅವರೊಟ್ಟಿಗೆ ಸೇರ್ಕೊಂಡು ಅವರು ಕೂಡ ಕ್ಯಾಂಪೇನ್ ಮಾಡ್ತಾ ಇರೋದು ಬಿಜೆಪಿಗೆ ಪ್ಲಸ್ ಅಂತ ಹೇಳಬಹುದು. ಅದರ ಜೊತೆಗೆ ಬಿಜೆಪಿ ನಾಯಕರುಗಳು ಸರ್ಕಾರದ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಸುಳ್ಳು ರಾಮಯ್ಯ, ಅವ್ರು ಹೇಳೋದೆಲ್ಲ ಸುಳ್ಳು ಅಂತ ಹೇಳಿ R. ಅಶೋಕ್ ಅವರು ವಾಗ್ದಾಳಿ ಮಾಡ್ತಾ ಇದ್ರೆ,
ಮತ್ತೊಂದು ಕಡೆ ಶ್ರೀರಾಮುಲು ಅವರು ಕಾಲಿಗೆ ಚಕ್ರ ಕಟ್ಕೊಂಡಂತೆ ಬಾಗಲಕೋಟೆಯಲ್ಲಿ ಸುತ್ತಾಡ್ತಿದ್ದಾರೆ. ಅಲ್ಲಿ ವೀರಣ್ಣ ಚರಂತಿಮಠ ಅವರನ್ನ ಗೆಲ್ಲಿಸಲೇಬೇಕು ಅಂತ ಹೇಳ್ತಾರೆ. ದಾವಣಗೆರೆ ಬೆಣ್ಣೆ ಎಲ್ಲ ಬರೀ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಬೇಕು. ಇವ್ರು ಯಾರೂ ಕೂಡ ಕಾರ್ಯಕರ್ತರುಗಳಿಗೆ, ನಿಷ್ಠಾವಂತ ಕಾರ್ಯಕರ್ತರುಗಳಿಗೆ ಕಾಂಗ್ರೆಸ್ಸಲ್ಲಿ ಬೆಣ್ಣೆ ಕೊಡಲ್ಲ, ಇವ್ರು ಕೊಡೋದೇ ಸುಣ್ಣ ಅಂತ ಹೇಳಿಬಿಟ್ಟು ವಾಗ್ದಾಳಿ ನಡೆಸಿದ್ದಾರೆ ಶ್ರೀರಾಮುಲು ಅವರು. ಇದೊಂದು ವಿಚಾರ. ಆದರೆ ವಿಜಯೇಂದ್ರ ಅವರು ದೊಡ್ಡ ಮಟ್ಟದಲ್ಲಿ ಗೆಲ್ಲುವಂತಹ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇಲ್ಲ, 2 ಕ್ಷೇತ್ರದಲ್ಲಿ ನಾವೇ ಗೆಲ್ತೀವಿ, ಯಾಕಂದರೆ ಕಾಂಗ್ರೆಸ್ ಕಾರ್ಯಕರ್ತರುಗಳ, ಕಾಂಗ್ರೆಸ್ ನಾಯಕರುಗಳು ನಮಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ವಿಜಯೇಂದ್ರ ಅವರು ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಇನ್ನು ನಮ್ಮ ದಾವಣಗೆರೆಯ BJP ಅಭ್ಯರ್ಥಿ ವಿಚಾರಕ್ಕೆ ಬರೋದಾದರೆ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಮನೆ ಮಗನಂತೆ ಅವರನ್ನು ಜನ ರೆಸ್ಪಾನ್ಸ್ ಮಾಡ್ತಾ ಇದ್ದಾರಂತೆ. ಅವರೇ ಹೇಳಿರೋ ಪ್ರಕಾರ ಹೋದ ಕಡೆಯಲ್ಲೆಲ್ಲ ಜನ ನನ್ನನ್ನು ಬಹಳಷ್ಟು ಬೆಂಬಲಿಸ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲದಕ್ಕೂ ಉತ್ತರ ಮೇ 4ರ ನಂತರ ಗೊತ್ತಾಗುತ್ತೆ. ಮೇ 4ರ ಫಲಿತಾಂಶದ ದಿನ ಗೊತ್ತಾಗುತ್ತೆ ಜನ ಯಾರ ಕಡೆ ಇದ್ದಾರೆ, ಯಾರು ಅಹಿಂದ ನಾಯಕರು ಅಂತ ಹಾಗಾಗಿ CM ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾರೆ 2 ಕ್ಷೇತ್ರದಲ್ಲೂ ನಾವು ಗೆಲ್ತೀವಿ ಅಂತ ಯಾಕಂದರೆ ರೂಲಿಂಗ್ ಪಾರ್ಟಿ ಅವರು ಹೇಳಲೇಬೇಕು. ಬಟ್ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಇದು ಪ್ರತಿಷ್ಠೆನೇ, DCM DK ಶಿವಕುಮಾರ್ ಅವ್ರಿಗೂ ಕೂಡ ಪ್ರತಿಷ್ಠೆನೇ. ಮತ್ತೊಂದು ಕಡೆ DCM DK ಶಿವಕುಮಾರ್ ಅವರು ಹೇಳ್ತಾರೆ ನಾವು ಜಾತಿ ಮೇಲೆ ರಾಜಕಾರಣ ಮಾಡಲ್ಲ ಅಂತ ಮತ್ತೆ ಬಿಟ್ಟುಬಿಡಿ, ಯಾಕೆ ನಿಮಗೆ ಮುಸ್ಲಿಂ ಅವರು ಓಟ್ ಬೇಕು. ಅದರ ಜೊತೆಗೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಹೇಳ್ತಾರೆ ಸಮರ್ಥ ಅವರಿಗೆ ಜನರು ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇವರು ಹೋದ ಕಡೆಯಲ್ಲೆಲ್ಲ ಮುಸ್ಲಿಮರನ್ನು ಮನವೊಲಿಸ್ಕೊಳ್ಳೋದಕ್ಕೋಸ್ಕರ ಉರ್ದುಲ್ ಮಾತಾಡೋದು, ಹಿಂದಿಲ್ ಮಾತಾಡೋದು, ಇದೆಲ್ಲ ಒಂದು ರೀತಿಯಲ್ಲಿ ಚೀಪ್ ಗಿಮಿಕ್ ಅನಿಸ್ಬಿಡುತ್ತೆ ಜನರನ್ನ. ಇವರೆಲ್ಲ ಅಂದರೆ ಜನ ಈ ರೀತಿಯ ಗಿಮಿಕ್ಗಳಿಗೆ ಜನ ಯಾವುದೇ ಕಾರಣಕ್ಕೂ ಕೂಡ ಮರಳಾಗಲ್ಲ. ದಾವಣಗೆರೆ ಜನ ಬುದ್ಧಿವಂತರಾಗಿದ್ದರೆ ಈ ಬಾರಿ ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ತಾರೆ. ಉರ್ದುಲ್ ಮಾತಾಡೋದು, ಬೇರೆ ಬೇರೆ ರೀತಿ ಗಿಮಿಕ್ಗಳನ್ನು ಮಾಡಿದ್ರೆ ಯಾವುದಕ್ಕೂ ಕೂಡ ಜನ ಬೆಲೆ ಕೊಡಲ್ಲ, ಸೊಪ್ಪು ಹಾಕಲ್ಲ. ಈ ದಾವಣಗೆರೆ ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಇದಿಷ್ಟು ಜನ ಮಾತನಾಡ್ಕೊಳ್ತಾ ಇರುವಂಥದ್ದು. ನೀವೇನೇ ಗಿಮಿಕ್ ಮಾಡಿದ್ರೂ ಕೂಡ, ನಾವು ಹೇಳ್ತಾ ಇರೋದಲ್ಲ, ಜನ ಮಾತಾಡ್ಕೊಳ್ತಾ ಇರೋದು, ನೀವೇನೇ ಗಿಮಿಕ್ ಮಾಡಿದ್ರೂ ಕೂಡ ಯಾವುದು ವರ್ಕೌಟ್ ಆಗಲ್ಲ. ಸೊ ನೀವುಗಳು ಒಂದಷ್ಟು ಅಭಿಪ್ರಾಯಗಳನ್ನು ಇಟ್ಕೊಂಡಿರ್ತೀರಾ, ರಾಜ್ಯದ ಜನ ನೋಡ್ತಾ ಇರ್ತೀರಾ ಏನೆಲ್ಲ ಆಗ್ತಾ ಇದೆ ಅಂತ ಸೊ ನಿಮ್ಮ ಅಭಿಪ್ರಾಯಗಳನ್ನು ನೀವು ಕೂಡ ಕಮೆಂಟ್ ಮಾಡ್ಬೋದು. ಒಟ್ಟಾರೆ ಈಗ ಇರುವಂತಹ ಟ್ರೆಂಡು 2 ಕ್ಷೇತ್ರದಲ್ಲೂ BJP ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅನ್ನುವಂತಹ ವಿಚಾರ. ಯಾಕಂದರೆ BJP ನಾಯಕರುಗಳೇ ಹೇಳ್ತಾ ಇದ್ದಾರೆ. ಸೊ ನೋಡೋಣ. ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಹೇಳಿರೋ ಪ್ರಕಾರ ಮೇ 4ರ ಚುನಾವಣಾ ಫಲಿತಾಂಶ ಯಾವ ರೀತಿ ಒಂದು ರೀತಿಯಲ್ಲಿ ಚೇಂಜ್ ಆಗುತ್ತೆ. ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ತಾರಾ ಮುಸ್ಲಿಂ ಮತದಾರರು, ಅಹಿಂದ ಮತದಾರರು, ಅಥವಾ ಇಲ್ವಾ? ಯಾಕಂದರೆ ಮತದಾರರ ಮನಸ್ಸಲ್ಲಿ ಏನಿದೆ ಅದು ಕೊನೆ ಕ್ಷಣದಲ್ಲಿ ಬದಲಾಗುತ್ತೆ. ಅದು ಸಾಕಷ್ಟು ಚುನಾವಣೆಗಳಲ್ಲಿ ಪ್ರೂವ್ ಆಗಿದೆ. ಸೊ ಕಾದ್ ನೋಡೋಣ ಮೇ 4ರವರೆಗೆ.